सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् पुरन्ध्री सौरेर्वा भवति भवतोऽलं शुभवतो लसद्धर्मप्रेयस्यै जययशस्कारणगुणा स्वतश्चित्रालेख्या गुणसुगुणरूपाक्षरतता प्रमान्यज्ञानीशा यमि परमपादूरधिधरं ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತಾನು ಮಾಡುವಂತಹ ಧರ್ಮ ಹಾಗೂ ಅಧರ್ಮ ಇವುಗಳ ಬಗ್ಗೆ ಸರಿಯಾದ ಎಚ್ಚರ ಇರಬೇಕು. ತಾನೆಷ್ಟೇ ದೊಡ್ಡವನಾಗಿರಬಹುದು, ಜ್ಞಾನದಿಂದ, ಶ್ರೀಮಂತಿಕೆಯಿಂದ, ಅಧಿಕಾರದಿಂದ, ಜನ ಬೆಂಬಲದಿಂದ, ಅನೇಕ ರೀತಿಯಿಂದ ತಾನು ಬಹಳ ದೊಡ್ಡ ಸ್ಥಾನವನ್ನು ಪಡೆದಿರಬಹುದು. ಅಂದ ಮಾತ್ರಕ್ಕೆ ತಾನು ಯಾವುದೇ ಅಧರ್ಮವನ್ನು ಮಾಡಿದರೂ ಅದು ನಡೆಯುತ್ತೆ ಅಂತಲ್ಲ. ಧರ್ಮವನ್ನು ಮಾಡದಿದ್ದರೂ ತಾನು ಶ್ರೇಯಸ್ಸನ್ನು ಪಡೆಯಬಹುದು ಅಂತಲ್ಲ. ಜನ್ಮಾಂತರದಲ್ಲಿ ಪುಣ್ಯಕರ್ಮಗಳನ್ನು ತಕ್ಕ ಮಟ್ಟಿಗೆ ಮಾಡಿದ್ದಕ್ಕೆ ಇವತ್ತು ಜ್ಞಾನ, ಸ್ಥಾನ, ಮಾನ, ಯಾನ ಎಲ್ಲವೂ ಸಿಕ್ಕಿರುತ್ತೆ. ಆದರೆ ಈಗ ಪುನಃ ತಾನು ಪುಣ್ಯವಂತನಾದರೆ, ಧರ್ಮವಂತನಾದರೆ ಮತ್ತೆ ಮರಳಿ ಬರುವ ಜನ್ಮದಲ್ಲಿ ಇದೇ ತರಹದ ಸ್ಥಾನಮಾನಾದಿಗಳನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ. ಇಲ್ಲದಿದ್ದರೆ ಜನ್ಮಾಂತರದಲ್ಲಿ ಪಡೆಯುವುದಕ್ಕೆ ಸಾಧ್ಯವಿಲ್ಲ. ಈ ಜನ್ಮದಲ್ಲಿಯೂ ಪಡೆದದ್ದನ್ನು ಉಳಿಸಿಕೊಳ್ಳುವ ಭರವಸೆ ಇಲ್ಲ. ಹಾಗಾಗಿ ಎಷ್ಟೇ ಸೌಭಾಗ್ಯವನ್ನು ದೇವರು ಕೊಟ್ಟಿದ್ದರೂ ಧರ್ಮವನ್ನು ಬಿಡಬಾರದು. ಇನ್ನಷ್ಟು ದೇವರು ಕೊಟ್ಟ ಸೌಭಾಗ್ಯಗಳಿಗೆ ಕೃತಜ್ಞತೆಯನ್ನು ಅರ್ಪಣೆ ಮಾಡುವ ಭಾವನೆಯಿಂದ ವಿಶೇಷವಾಗಿ ತಾನು ದೇವರ ಸೇವೆಯನ್ನು ಮಾಡಬೇಕು, ಧರ್ಮವನ್ನು ಆಚರಣೆ ಮಾಡಬೇಕು. ನಾನು ಮಾಡುವ ಧರ್ಮವೋ ಅಧರ್ಮವೋ ನೋಡುವವರು ಯಾರು? ನಾನು ಮಾಡಿದ ಅಧರ್ಮ ಯಾರಿಗೆ ಗೊತ್ತಾಗತ್ತೆ? ಯಾರಿಗೆ ಗೊತ್ತಾಗದೇ ಇರೋ ಹಾಗೆ ನಾನು ಮಾಡಬಹುದು, ಎಲ್ಲರಿಗೂ ಮೋಸ ಮಾಡಬಹುದು ಅನ್ನುವ ಆಲೋಚನೆಯೂ ಕೆಲವು ಬುದ್ಧಿವಂತರಿಗೆ ಇರ್ತದೆ. ದೇವರು ಅದಕ್ಕಾಗಿಯೇ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾನೆ. ಅನೇಕ ದೇವತೆಗಳನ್ನು, ದೇವರನ್ನು ಆ ಧರ್ಮಗಳ ಪರಿಶೀಲನೆಯನ್ನು ಮಾಡಿ ಫಲ ಕೊಡುವುದಕ್ಕೋಸ್ಕರ ಅಂತೇನೇ ಒಂದು ಡಿಪಾರ್ಟ್ಮೆಂಟ್ ಇದೆ. ಯಮಧರ್ಮರಾಜ ಇರೋದೇ ಅದಕ್ಕೆ, ಹೆಸರೇ ಧರ್ಮರಾಜ. ಯಾರು ಧರ್ಮ ಮಾಡ್ತಾರೆ, ಯಾರು ಅಧರ್ಮ ಮಾಡ್ತಾರೆ ಇವುಗಳನ್ನು ಚೆನ್ನಾಗಿ ನೋಡ್ತಾನೆ. ಧರ್ಮಗಳಿಗೆ ಸುಖ, ಅಧರ್ಮಗಳಿಗೆ ದುಃಖವನ್ನು ಫಲವಾಗಿ ಕೊಡ್ತಾನೆ. ಅವನಿಗೆ ಸೂರ್ಯ, ಚಂದ್ರ, ಅಗ್ನಿ ಮೊದಲಾದಂತಹ ಅನೇಕ ಸಾಕ್ಷಿಗಳು ಕೂಡ ಆ ಯಮಧರ್ಮನಿಗೆ ಇರ್ತವೆ. ಅವರೆಲ್ಲರ ಸಾಕ್ಷಿಗಳಿಗೆ ಅನುಗುಣವಾಗಿ ಯಾವುದೇ ವ್ಯಕ್ತಿ ಏನೇ ಪುಣ್ಯ ಪಾಪಗಳನ್ನು ಮಾಡಿದ್ದರೂ ಕೂಡ ಅದೆಲ್ಲ ದಾಖಲಾಗ್ತದೆ. ಚಿತ್ರಗುಪ್ತರು ಅದನ್ನು ಬರೀತಾರೆ ಯಮದೇವರ ಆಜ್ಞೆಯಂತೆ. ಅದಕ್ಕೆ ತಕ್ಕಂತೆ ಯಮದೇವರು ಫಲವನ್ನು ಕೊಡ್ತಾರೆ, ಶಿಕ್ಷೆಯನ್ನು ಮಾಡುತ್ತಾರೆ. ಅಧರ್ಮ ಮಾಡಿದರೆ, ಧರ್ಮ ಮಾಡಿದರೆ ಅವನಿಗೆ ಉತ್ತಮವಾದ ಸುಖವನ್ನು ಪಡೆಯುವುದಕ್ಕೆ ಅನುಮತಿಯನ್ನು ನೀಡುತ್ತಾರೆ.